सद्गुणोद्धाकराणां वादिराजगुरोन्वन्दे हयग्रीवपदाश्रय पूज्याय राघवेन्द्राय सद्गुणरमरताय च जितां धर्मवृक्षाय नमतां कामधेनवे ब्रह्मचर्यहरिप्रेतिसुविद्यावादिशालिनः विपदात् कष्टहर्त्रेणः विद्यामान्यान्ये नमः श्रीगुरुभ्यो नमः हरिः ओम्। ಭಗವಂತನ ಶರೀರ ಅದು ಅಪ್ರಾಕೃತವಾಗಿರತಕ್ಕಂತಹದ್ದು. ಹೀಗೆ ಅತ್ಯಂತ ಅದ್ಭುತನಾಗಿರತಕ್ಕಂಥವನು ಎಂಬುದನ್ನು ಭಗವಂತನ ಬಗ್ಗೆ ಉಪನಿಷತ್ತು ಬಹಳ ವಿಶದವಾಗಿ ತುಂಬ ವಿಸ್ತಾರವಾಗಿ ಅದನ್ನು ತಿಳಿಸಿಕೊಡ್ತದೆ. ಅದಾದ ಮೇಲೆ ನಮಗೆ ಜೀವನಿಗೆ ಯಾವುದನ್ನು ತಿಳ್ಕೊಳ್ಳೇಬೇಕು, ಜೀವನ ಜ್ಞಾನ ಅಂದರೆ ಜೀವನು ತಿಳ್ಕೊಳ್ಳೇಬೇಕಾಗಿರತಕ್ಕಂತಹ ಜ್ಞಾನ, ಅದನ್ನು ಹೇಳ್ತಾರೆ ಭಗವಂತನ ಜ್ಞಾನ. ಕೇವಲ ಯಾವುದೋ ಒಂದು ಜ್ಞಾನ ಅದು ಮೋಕ್ಷಕ್ಕೆ ಸಾಧಕವಾಗೋದಿಲ್ಲ. ಮತ್ತು ಮೋಕ್ಷ ಸಾಧಕವಾದಂತಹ ಜ್ಞಾನ ಇದು ಯಾವುದು ಅಂತಂದರೆ ಅದು ಭಗವಂತನ ಜ್ಞಾನವೇ. ಭಗವಜ್ಞಾನವೇ ಅದು ಮುಖ್ಯವಾಗಿ ಮೋಕ್ಷಕ್ಕೆ ಸಾಧಕವಾಗಿರತಕ್ಕಂತಹದ್ದು ಎಂಬುದಾಗಿ ಉಪನಿಷತ್ತು ತಿಳಿಸ್ತದೆ. ಇನ್ನು ಈ ಗರ್ಭವಾಸದಿಂದಾಗಿ ಮುಕ್ತಿಯನ್ನು ಹೊಂದಬೇಕು ಅಂತಾದರೆ ಹೇಗೆ? ಗರ್ಭವಾಸದಿಂದಾಗಿ ಮುಕ್ತರಾಗಬೇಕು ಅಂತಾದರೆ ಅದಕ್ಕೆ ಯಾವುದನ್ನು ತಿಳ್ಕೊಳ್ಳಬೇಕು ಅಂತ ಕೇಳಿದ್ರೆ ಭಗವಂತನ ಪೂರ್ಣಾನಂದ, ಭಗವಂತನ ಪೂರ್ಣ ಜ್ಞಾನ ಎಲ್ಲವನ್ನೂ ತಿಳ್ಕೊಂಡು ಭಗವಂತ ಪೂರ್ಣ ಜ್ಞಾನವುಳ್ಳವನು, ಆನಂದವುಳ್ಳವನು, ಅದೇ ರೀತಿಯಾಗಿ ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥವನು. ಇದರ ಅಪರೋಕ್ಷ ಜ್ಞಾನ, ಕೇವಲ ಜ್ಞಾನ ಸಾಕಾಗುವುದಿಲ್ಲ. ಸಹಜವಾಗಿ ಸಾಮಾನ್ಯವಾಗಿರತಕ್ಕಂತಹ ಜ್ಞಾನ ಎಲ್ಲರಿಗೂ ಇರುವಂತಹದ್ದು. ಆ ಜ್ಞಾನದ ಆಳವಾಗಿರತಕ್ಕಂತಹ ಅರ್ಥವನ್ನು ತಿಳ್ಕೊಂಡು ಭಗವಂತನ ಬಗ್ಗೆ ಏನು ಅವನ ವ್ಯಾಪಾರಗಳು, ಅವನ ಕ್ರಿಯೆಗಳು ಇದೆಲ್ಲವನ್ನು ವಿಸ್ತೃತವಾಗಿ ತಿಳ್ಕೊಂಡ ಮೇಲೆ ಆ ತಿಳ್ಕೊಂಡಿರತಕ್ಕಂಥವನಿಗೆ ಈ ಗರ್ಭವಾಸದಿಂದಾಗಿ ಮುಕ್ತಿಯಾಗುತ್ತದೆ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡುತ್ತದೆ. ಮುಂದೆ ಎಲ್ಲಿ ನಮಗೆ ಆನಂದ ಸರ್ವಾಭೀಷ್ಟ, ನಮ್ಮ ಎಲ್ಲ ಕಾಮನೆಗಳು ಏನೆಲ್ಲ ನಮ್ಮ ಅಭೀಷ್ಟಗಳಿದೆಯೋ ಅದೆಲ್ಲವೂ ಕೂಡ ಎಲ್ಲಿ ಪೂರ್ಣವಾಗುವುದು ಅಂತ ಕೇಳಿದರೆ ಉಪನಿಷತ್ತು ಅದನ್ನು ಹೇಳ್ತದೆ. ಸ್ವರ್ಗ ಅಂದರೆ ಎಲ್ಲಿ? ಸ್ವರ್ಗ ಅಂತ ಹೇಳಿದ್ದಕ್ಕೆ ಅದನ್ನು ಬಿಡಿಸ್ತಾರೆ. ಆ ಶಬ್ದವನ್ನು ಉಪನಿಷತ್ಕಾರರು ಒಳ್ಳೆ ರೀತಿಯಲ್ಲಿ ಅದನ್ನು ಭಾಷ್ಯಕಾರರು ಅದನ್ನು ಬಿಡಿಸಿ ಅದರ ಅರ್ಥವನ್ನು ಹೇಳ್ತಾರೆ. ಸ್ವರ ಶಬ್ದಕ್ಕೆ ಆನಂದ ಅಂತ ಅರ್ಥವನ್ನು ಹೇಳ್ತಾರೆ. ಯಾರು? ಸ್ವರಮಣ. ಭಗವಂತನಿಗೆ ಅನ್ಯ ವಿಷಯಕವಾಗಿರತಕ್ಕಂತಹ ರಮಣವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಭಗವಂತ ಅನಪೇಕ್ಷಿತವಾಗಿರತಕ್ಕಂತಹ ಆನಂದವನ್ನು ಯಾವ ಕಾಲಕ್ಕೂ ಬಯಸೋದಿಲ್ಲ. ಜೀವರಾಶಿಗಳು ಅನ್ಯಾಪೇಕ್ಷಿತವಾಗಿರತಕ್ಕಂತಹ ರಮಣವನ್ನು ಅಂದರೆ ಸುಖವನ್ನು ಬಯಸ್ತಾರೆ. ಜೀವನಿಗೆ ಸುಖವಾಗಬೇಕು ಅಂತಾದರೆ ಯಾವುದೋ ಒಂದು ನಾಲಿಗೆಗೆ ಬೇಕಾಗಿರತಕ್ಕಂತಹ ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ ಆನಂದ, ನಮ್ಮ ಕಿವಿಯ ಮೂಲಕವಾಗಿ ಯಾವುದೋ ಶ್ರವಣೇಂದ್ರಿಯ ಶ್ರಾವಣ ಪ್ರತ್ಯಕ್ಷದಿಂದಾಗಿ ಯಾವುದೋ ಒಂದು ರೀತಿಯಾಗಿರತಕ್ಕಂತಹ ಆನಂದ, ತ್ವಗೀಂದ್ರಿಯಕ್ಕೆ ಯಾವುದೋ ವಸ್ತುವನ್ನು ಮುಟ್ಟುವ ಮೂಲಕವಾಗಿ ಆನಂದ. ಹೀಗೆ ಆನಂದ ಅದು ಬಾಹ್ಯ ಅಧಿಷ್ಠಾನದಿಂದಾಗಿ ಸಿಗುವಂತಹದ್ದು. ಆದರೆ ಭಗವಂತನ ವ್ಯವಸ್ಥೆಯಲ್ಲಿ ಆ ಯಾವ ಕಲ್ಪನೆಯನ್ನೂ ಇಲ್ಲ. ಮತ್ತು ಭಗವಂತ ಆನಂದ
ತನ್ನಲ್ಲಿಯೇ ತಾನು ಆನಂದವನ್ನು ಇಟ್ಟುಕೊಂಡು ತಾನು ರಮಿಸ್ತಾ ಇರ್ತಾನೆ. ಅಂತಹ ಆ ಸ್ವರ್ಗ ಅಂದರೆ ಭಗವಂತನ ಲೋಕವನ್ನು ಯಾವ ಜ್ಞಾನಿ ಹೊಂದುತ್ತಾನೆ ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಭೋಗಗಳು ಅಥವಾ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತುಗಳು ಲಭಿಸ್ತದೆ ಎಂಬುದಾಗಿ ಉಪನಿಷತ್ಕಾರರು ಅದರ ಆ ಜೀವನ ಆನಂದದ ಬಗ್ಗೆ, ಜೀವನ ವ್ಯವಸ್ಥೆಯ ಬಗ್ಗೆ ಅದನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದರೆ, ಕೋಯಮಾತ್ಮ ಇತಿ ವಯಮುಪಾಸ್ಮಹೇ ಕತರಹನ ಆತ್ಮ ಏನ ವಾ ಪಶ್ಯತಿ ಏನ ವಾ ಶೃಣೋತಿ ಏನ ವಾ ಗಂಧಾನ್ ಆಜಿಘ್ರತಿ ಏನ ವಾ ವಾಚಂ ವ್ಯಾಕರೋತಿ ಏನ ವಾ ಸ್ವಾದು ಚಾಸ್ವಾದು ವಿಜಾನೋತಿ. ಹೀಗೆ ಆ ಭಗವಂತನ ವಿಸ್ತೃತವಾಗಿರತಕ್ಕಂಥ ಲಕ್ಷಣ, ಭಗವಂತ ಅಂದರೆ ಯಾರು, ಅವನ ಲಕ್ಷಣಗಳು ಏನು, ಅವನ ಸ್ವರೂಪ ಏನು, ಇದನ್ನು ಉಪನಿಷತ್ತು ಹೇಳ್ತದೆ. ಏನು ಅಂತಂದರೆ ಭಗವಂತ ಹೇಗಿದ್ದಾನೆ ಅಂತಂದರೆ ಭಗವಂತನ ಲಕ್ಷಣವನ್ನು ಉಪನಿಷತ್ತು ತಿಳಿಸಿಕೊಡ್ತದೆ. ಕೋಯಮಾತ್ಮ, ಆ ಭಗವಂತ ತಿಳ್ಕೊಳ್ಬೇಕು ಅಂತಾಯಿತು. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸತವ್ಯ ಅಂತ ಹೇಳಿಕೊಂಡು ಉಪನಿಷತ್ತು ಹೇಳಿತು. ಭಗವಂತನನ್ನು ಕಾಣಬೇಕು ಅಂತಾದರೆ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸತವ್ಯ ಅಂತ ಹೇಳಿಕೊಂಡು ಉಪನಿಷತ್ತು ಹೇಳಿತು. ಆದರೆ ಅಂತಹ ಭಗವಂತ ಏನು ಲಕ್ಷಣವುಳ್ಳವನು, ಅವನ ಲಕ್ಷಣಗಳು ಯಾವ ರೀತಿಯಾಗಿರ್ತಕ್ಕಂತಹದ್ದು ಅಂತಂದರೆ ಅದನ್ನು ಕೇಳ್ತದೆ. ಕೋಯಮಾತ್ಮ ವಯಂ ಉಪಾಸನೆ, ನಾವು ಉಪಾಸನೆ ಮಾಡಬೇಕು ಅಂತಾದರೆ ಭಗವಂತ ಯಾವ ಲಕ್ಷಣಗಳುಳ್ಳವನು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ನಾಮ, ಅವನ ನಾಮಧೇಯಗಳು, ಅವನ ಹೆಸರುಗಳು ಯಾವುದವು, ಅದಾದ ಮೇಲೆ ಅವನ ರೂಪ, ನಾವು ಯಾವ ರೂಪವನ್ನು ಉಪಾಸನೆ ಮಾಡಬೇಕು, ಅದಾದ ಮೇಲೆ ಇದು ಕೇಳುವಂತಹದ್ದು. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏನು ಅಂತ ಕೇಳಿದರೆ ಭಗವಂತ ಆತ್ಮ, ಅದೇ ಉತ್ತರ. ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಬರ್ತದೆ. ಭಗವಂತ ಇಡೀ ಸಕಲ ಜೀವಜಡಾತ್ಮಕವಾಗಿರತಕ್ಕಂಥ ಪ್ರಪಂಚಕ್ಕೆ ಭಗವಂತ ಸ್ವಾಮಿ. ಏನು ಭಗವಂತ ಅಂತ ಕೇಳಿದರೆ ಸಕಲ ಜೀವರು, ಅದೇ ರೀತಿಯಾಗಿ ಜಡ ಎಲ್ಲ ಪ್ರಪಂಚಗಳಿಗೆ ಭಗವಂತ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರತಕ್ಕಂಥವರು. ಯಾರೂ ಕೂಡ ಭಗವಂತನಿಗಿಂತ ಅಥವಾ ಎಲ್ಲ ಸಕಲವಾಗಿರತಕ್ಕಂಥ ಜೀವರಾಶಿಗಳು ಇವರೆಲ್ಲರೂ ಕೂಡ ಭಗವಂತನಿಗಿಂತ ಕೆಳಗಿನ ವ್ಯವಸ್ಥೆಯಲ್ಲಿ ಬರುವಂತಹದ್ದು. ಇಂತಹ ಈ ಜೀವ ಭಗವಂತ ಪೂರ್ಣ ಆನಂದ. ಭಗವಂತನಲ್ಲಿ ಆನಂದ, ಅದಕ್ಕೆ ಲಿಮಿಟೇಷನ್ಸ್ ಉಂಟಾ ಕೇಳಿದರೆ ಭಗವಂತನ ಆನಂದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಅವನನ್ನು ಅಚ್ಯುತಾನಂತ ಅಂತ, ಅಚ್ಯುತ ಅನಂತ ಅಂತ ಕರೆದದ್ದು. ಭಗವಂತನಲ್ಲಿ ಅಚ್ಯುತ, ಚ್ಯುತಿ ಇರದೇ ಇರತಕ್ಕಂಥವನು ಅಂದರೆ ನಾಶರಹಿತನಾಗಿರ್ತಕ್ಕಂಥವನು. ಇನ್ನು ಆನಂದ, ಆನಂದಕ್ಕೆ ಕೊನೆ ಉಂಟಾ ಕೇಳಿದರೆ ಭಗವಂತನ ಆನಂದಕ್ಕೂ ಕೂಡ ಕೊನೆ ಇಲ್ಲ. ಹೀಗೆ ಭಗವಂತನಲ್ಲಿ ಅಚ್ಯುತ ಆನಂದ, ಆನಂದ ಅಮಿತವಾಗಿರತಕ್ಕಂಥ ಆನಂದವುಳ್ಳವನು. ಮತ್ತು ಅವನ ಸ್ವಭಾವ ಏನು ಕೇಳಿದರೆ ಆನಂದ. ಭಗವಂತನಿಗೆ ಆನಂದವೇ ಅವನ ಸ್ವಭಾವವಾಗಿರತಕ್ಕಂತಹದ್ದು. ಉಪನಿಷತ್ತು ಮೊದಲಿಗೆ ಹೇಳಿದೆ ಏನು ಅಂತಂದರೆ ಅವನ ಆನಂದ ಅನ್ಯಾಧಿಷ್ಠಿತವಾಗಿರತಕ್ಕಂತಹ ಆನಂದ ಅಲ್ಲ. ಮತ್ತು ಭಗವಂತನ ಆನಂದ ಅದು ಯಾವ ರೀತಿಯಾಗಿರ್ತಕ್ಕಂತಹದ್ದು, ಅದು ಸ್ವರೂಪಭೂತವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಅಂತಹ ಅಮಿತವಾಗಿರತಕ್ಕಂಥ ಆನಂದವುಳ್ಳವರು. ಮತ್ತು ಈ ಜೀವ ಕಾಣ್ತಾನೆ, ಜೀವ ನೋಡುವಂತಹದ್ದು, ಜೀವ ಕೇಳುವಂತಹದ್ದು, ಇದೆಲ್ಲ ಏನು, ಹೇಗೆ? ಜೀವ ಇದೊಂದು ಕೇವಲ ಗೋಲಕ. ಈ ಗೋಲಕಗಳು ಕಾಣಬೇಕು, ಈ ಕಿವಿಯ ಮೂಲಕ ಕೇಳಬೇಕು, ಆಘ್ರಾಣ ಮೂಗಿನ ಮೂಲಕವಾಗಿ ಗಂಧದ ಜ್ಞಾನ ಬರಬೇಕು, ಇನ್ನು ಅದೇ ರೀತಿಯಾಗಿ ಸ್ಪರ್ಶೇಂದ್ರಿಯದ ಮೂಲಕವಾಗಿ ಜ್ಞಾನ ಬರಬೇಕು.
ಎಲ್ಲ ಆಗಬೇಕು ಅಂತಾದರೆ ಅದರಲ್ಲಿ ಭಗವಂತನ ಅಧಿಷ್ಠಾನ ಎಂಬುದು ಅತ್ಯವಶ್ಯಕ. ಒಂದು ವೇಳೆ ಭಗವಂತ ಹೇಳ್ತಾನೆ, ಜೀವ ಒಳಗಿರ್ತಕ್ಕಂತಹ ಜೀವನಿಗೆ ಯಾರ ಅಧಿಷ್ಠಾನದ ಮೂಲಕವಾಗಿ, ಯಾರ ಪ್ರೇರಣೆಯಿಂದಾಗಿ ನೋಡ್ತಾನೋ ಕೇಳ್ತಾನೋ, ಯಾರಿಂದಾಗಿ ಆಘ್ರಾಣಾದಿಗಳನ್ನು ಮಾಡ್ತಾನೋ, ಇನ್ನು ಮಾತನಾಡುವಿಕೆ ಒಳಗಡೆ ಜೀವನ ಜೊತೆಗೆ ಭಗವಂತ, ಅದೇ ರೀತಿಯಾಗಿ ವಾಯು, ಇಬ್ಬರು ಇದ್ದರೆ ಮಾತ್ರ ಆವಾಗ ಎಲ್ಲ ಕ್ರಿಯೆಗಳು ಆಗ್ತಾ ಇರ್ತವೆ. ಒಂದು ವೇಳೆ ಈ ಜೀವನ ಇದೊಂದು ಕೇವಲ ಶರೀರ, ಈ ಯಾವುದಕ್ಕೂ ಕೂಡ ಪ್ರಯೋಜನವಿರತಕ್ಕಂಥ ಶರೀರ. ಯಾಕೆ ಅಂತಂದರೆ ಈ ಶರೀರದಲ್ಲಿ ಏನಾದರೂ ಉಪಕಾರ ಉಂಟಾ ಅಂತ ನೋಡಿದರೆ ಏನೂ ಉಪಕಾರ ಇಲ್ಲ. ಕಡೆಯ ಪಕ್ಷ ಯಾವುದೋ ಪ್ರಾಣಿಯೋ ಅದರ ಶರೀರಾದಿಗಳನ್ನು ನಾವು ಸುಮ್ಮನೆ ಒಮ್ಮೆ ಒಂದು ಉದಾಹರಣೆಗೆ ತೆಗೆದುಕೊಂಡರೆ, ಹುಲಿ, ಸಿಂಹ ಇತ್ಯಾದಿಗಳ ಶರೀರ, ಅದರ ಚರ್ಮವೂ ಉಪಯೋಗವಿದೆ, ಅದರ ಉಗುರು ಇತ್ಯಾದಿಗಳಾದರೂ ಕೂಡ ಉಪಯೋಗವಿದೆ. ಮನುಷ್ಯನಲ್ಲಿರತಕ್ಕಂಥ ಯಾವುದು ಒಳಗಿರತಕ್ಕಂಥದ್ದು ಗೋಲಕಗಳು ಬೇಕಾದರೂ ಕೂಡ ಅದು ಭಗವಂತ ಕೊಟ್ಟರೆ, ಅದರಲ್ಲಿ ಶಕ್ತಿ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಅದರಲ್ಲಿರ್ತಕ್ಕಂಥ ಕಣ್ಣು ಕಿವಿಗಳು ಏನೂ ಕೂಡ ಫಂಕ್ಷನ್ ಮಾಡ್ತಾ ಇಲ್ಲ ಅಂತಾದರೆ ಅದನ್ನು ಇನ್ನೊಬ್ಬರಿಗೆ ಹಾಕಿದರೂ ಕೂಡ ಪ್ರಯೋಜನ ಇಲ್ಲ. ಯಾಕೆ? ಕಣ್ಣನ್ನು ಇನ್ನೊಬ್ಬರಿಗೆ ಕೊಡ್ತೇನೆ, ಅದು ಪ್ರಯೋಜನ ಉಂಟಲ್ವಾ ಅಂತ ಹೇಳಿದರೆ, ಒಳಗಿರತಕ್ಕಂತಹ ಇಂದ್ರಿಯಗಳು ಅದು ಸರಿಯಾಗಿದ್ದರೆ ಅದನ್ನು ಇನ್ನೊಬ್ಬರಿಗೆ ಉಪಯೋಗ ಮಾಡ್ಬೋದು. ಒಳಗಿರತಕ್ಕಂಥ ಇಂದ್ರಿಯಗಳು ಅದು ಸರಿಯಿಲ್ಲ ಅಂತಾದರೆ ಇನ್ನೊಬ್ಬರಿಗೆ ಹಾಕಲಿಕ್ಕೂ ಕೂಡ ಪ್ರಯೋಜನ ಇಲ್ಲ. ಆದ್ದರಿಂದ ಮನುಷ್ಯನಿರತಕ್ಕಂಥ ಯಾವುದೂ ಕೂಡ ಪ್ರಯೋಜನಗಳಿರತಕ್ಕಂಥದ್ದು, ಅದನ್ನು ಕಣ್ಣು ಅದು ಇಂದ್ರಿಯಗಳಲ್ಲಿ ಸಾರ್ಥಕ್ಕೆ ಯಾವಾಗ ಅಂತ ಹೇಳಿದರೆ, ಅದರಲ್ಲಿರತಕ್ಕ ತತ್ವಾಭಿಮಾನಿಗಳು ಕೆಲಸವನ್ನು ಮಾಡಿದರೆ ಅದನ್ನು ಇನ್ನೊಬ್ಬರಿಗೆ ಕೊಡ್ಬೋದು. ಒಂದು ವೇಳೆ ಆ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯವಾಗಿ ಬಿಟ್ಟರೆ, ಏನೂ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ ಆ ಇಂದ್ರಿಯಗಳಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ದೇಹದಲ್ಲಿರತಕ್ಕಂಥ, ಮನುಷ್ಯರ ಜೀವನದಲ್ಲಿರತಕ್ಕಂಥ, ಶರೀರದಲ್ಲಿರತಕ್ಕಂಥದ್ದು ಯಾವುದೂ ಕೂಡ ಅದು ಉಪಯೋಗಕ್ಕೆ ಬರುವಂಥದ್ದಲ್ಲ. ಅಂತಹ ಉಪಯೋಗರಹಿತವಾಗಿರತಕ್ಕಂಥ ಈ ಶರೀರ, ನಾವು ಈ ಶರೀರವನ್ನು ಶಾಶ್ವತ ಅಂತಂದುಕೊಂಡು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇದರ ಪೋಷಣೆಯಲ್ಲಿ ತೊಡಗಿಕೊಂಡಿದ್ದೇವೆ. ಈ ಏನು ಬಾಹ್ಯವಾಗಿರತಕ್ಕಂಥ ಚರ್ಮದ ಆನಂದವನ್ನು ವರ್ಧನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಉಪಯೋಗಗಳನ್ನು ಮಾಡ್ತಾ ಇದ್ದೇವೆ. ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳಿಕೊಂಡು ಏನೋ ಹಾಕ್ಕೊಳ್ತಾನೆ. ಏನು ಪ್ರಯೋಜನ? ಒಳಗಿರತಕ್ಕಂತಹ ಸೌಂದರ್ಯ ಅದು ಎಲ್ಲಿಂದ ಬರುವಂತಹದ್ದು ಕೇಳಿದರೆ ಭಗವಂತನ ತತ್ವಜ್ಞಾನ. ಯಾರು ಭಗವಂತನ ಜ್ಞಾನ, ಆ ಭಗವಂತನನ್ನು ತಿಳ್ಕೊಂಡಿದ್ದಾನೆ, ಭಗವಂತನ ಸ್ವರೂಪವನ್ನು ಒಳಗಿನಿಂದ ಚೆನ್ನಾಗಿ ಅದನ್ನು ಮನನ ಮಾಡ್ತಾ ಇದ್ದಾನೆ, ಅಂಥವನಿಗೆ ಬಾಹ್ಯವಾಗಿರತಕ್ಕಂಥ ಯಾವುದರ ಪರಿಚಯವೂ ಇರೋದಿಲ್ಲ. ಅವನು ಈ ಹೊರಗಿನ ಬಾಹ್ಯವಾಗಿರತಕ್ಕಂಥ ಶರೀರದ ಪೋಷಣೆಯಲ್ಲಿ ತಾನು ತೊಡಗಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂತಂದರೆ ಅವನಿಗೆ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಇದೆ. ಇದನ್ನು ನಾನು ರಕ್ಷಣೆ ಮಾಡಿದರೆ ಏನು ಪ್ರಯೋಜನ? ಒಳಗಿರತಕ್ಕಂಥ ಆತ್ಮನನ್ನು ವರ್ಧನೆ ಮಾಡಬೇಕು, ಅವನ ಸೌಂದರ್ಯವನ್ನು ಅಧಿಕ ಮಾಡಬೇಕು. ಆತ್ಮನ ಸೌಂದರ್ಯವನ್ನು ಅಧಿಕ ಮಾಡಲಿಕ್ಕೆ ಏನಿದೆ ಉಪಯೋಗ ಮಾರ್ಗ? ಆತ್ಮನನ್ನು ಏನಾದರೂ ಕೂಡ ಹೊರಗಿರತಕ್ಕಂಥ ಬಾಹ್ಯವಾಗಿರತಕ್ಕಂಥ ಯಾವುದಾದ್ರೂ ವ್ಯವಸ್ಥೆಗಳ ಮೂಲಕವಾಗಿ ನಾನು ಒಳಗಿರತಕ್ಕಂಥವನನ್ನು ಅವನ ಸೌಂದರ್ಯವನ್ನು ವರ್ಧನೆ ಮಾಡ್ತೇನೆ ಅಂತ ಹೇಳಿದರೆ ಅದು ವರ್ಧಿಸುವಂತಹದ್ದಲ್ಲ. ಮತ್ತು ಆತ್ಮನ ಸೌಂದರ್ಯ ವರ್ಧನೆ ಆಗುವುದು ಹೇಗೆ ಅಂತ ಹೇಳಿದರೆ ಭಗವಂತನ ತತ್ವಜ್ಞಾನ, ಭಗವಂತನ ಬಗ್ಗೆ ಕೇಳುವಂತಹದ್ದು, ಭಗವಂತನನ್ನು ನೋಡುವಂತಹದ್ದು. ಈ ಎಲ್ಲ ಇಂದ್ರಿಯಗಳು, ಕೈ ಇದೆ, ಕಾಲಿದೆ, ಕಣ್ಣು, ಇಂದ್ರಿಯಗಳು ಎಲ್ಲವೂ ಕೂಡ ಸಾರ್ಥಕವೇ. ಯಾವಾಗ ಸಾರ್ಥಕ ಅಂತ ಕೇಳಿದರೆ ಕಣ್ಣನ್ನು ಭಗವಂತನನ್ನು ನೋಡಲಿಕ್ಕೋಸ್ಕರವಾಗಿ ಉಪಯೋಗ ಮಾಡಿ, ಕಿವಿಯನ್ನು ಭಗವಂತನ ತತ್ವಜ್ಞಾನಗಳ, ಭಗವಂತನ ಕಥಾಶ್ರವಣದಲ್ಲಿ ಉಪಯೋಗ ಮಾಡಿಕೊಳ್ಳುವ, ಈ ಕೈಗಳು ಭಗವದ್ ಅರ್ಚನಕ್ಕೋಸ್ಕರವಾಗಿ ಉಪಯೋಗವಾಗಿ, ಅದೇ ರೀತಿಯಾಗಿ ಭಗವಂತನಿಗೆ ಬೇಕಾಗಿರತಕ್ಕಂತಹ ಪುಷ್ಪಾದಿಗಳ ಆಹರಣೆಯಲ್ಲಿ ಇದು ಉಪಯೋಗವಾಗಲಿ, ಕಾಲುಗಳು
ಭಗವಂತನ ಪ್ರದಕ್ಷಿಣೆಗೋಸ್ಕರವಾಗಿ ಉಪಯೋಗವಾಗಲಿ, ಅಥವಾ ಯಾವುದೋ ಒಂದು ತೀರ್ಥಕ್ಷೇತ್ರದ ಯಾತ್ರೆಯನ್ನು ಮಾಡಲಿಕ್ಕೋಸ್ಕರವಾಗಿ ಉಪಯೋಗವಾಗಲಿ, ಹೀಗೆ ಈ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳನ್ನು ಇದು ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮ್ಮಲ್ಲಿಯೇ ವ್ಯವಸ್ಥೆಗಳುಂಟು. ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸಿಕೊಡ್ತೇವೆ ಅದರಿಂದ ನಮಗೆ ಗೊತ್ತಾಗುವಂಥದ್ದು. ಒಳಗಿನ ವ್ಯವಸ್ಥೆಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಇದು ಭಗವಂತನ ಪ್ರೀತಿಗೋಸ್ಕರವಾಗಿ ಉಪಯೋಗಿಸಿಕೊಂಡ್ರೆ ಇದು ಉಪಯೋಗ, ಇಲ್ಲ ಬಾಹ್ಯವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಇದನ್ನು ಉಪಯೋಗಿಸಿಕೊಂಡ್ರೆ ಅಲ್ಲಿಗೆ ನಷ್ಟ. ಹೀಗೆ ಎರಡೂ ಕೂಡ ಉಪಯೋಗ, ಎರಡೂ ಕೂಡ ನಮ್ಮ ವ್ಯವಸ್ಥೆಗೆ ಬಿಟ್ಟಿರತಕ್ಕಂತಹದ್ದು. ಅದನ್ನು ಉಪನಿಷತ್ತು ಹೇಳ್ತದೆ, ಏನವಾ ಸ್ವಾದು, ನಾಲಿಗೆ ಸ್ವಾದು ಅಸ್ವಾದು ಅಂತ ಅದಕ್ಕೆ ಗೊತ್ತಾಗ್ತದೆ. ನಾಲಿಗೆಯಿಂದ 6 ರಸಗಳು ಗೊತ್ತಾಗುವಂತಹದ್ದು. ಜಗತ್ತಿನಲ್ಲಿರತಕ್ಕಂತಹದ್ದು 6 ರಸಗಳು, 7ನೇ ರಸ ಇಲ್ಲವೇ ಇಲ್ಲ. ಕಾಟು, ಲವಣ, ಕಷಾಯ, ತಿಕ್ತ ಅಂತ ಹೇಳಿಕೊಂಡು ಏನು 7 ರಸಗಳನ್ನು ಹೇಳ್ತಾರೆ. ಸಿಹಿ, ಖಾರ, ಹೀಗೆ ಆ 7 ರಸಗಳು. ಇದರಲ್ಲಿ ಸ್ವಾದು ಅಸ್ವಾದು, ಇದಕ್ಕೆ ಬೇಕಾಗಿರತಕ್ಕಂತಹದ್ದನ್ನು ಯಾವುದು ಬೆಲ್ಲವನ್ನು ತಿಂದಾಗ ಇದರಲ್ಲಿ ಸಿಹಿಯಾಗಿರತಕ್ಕಂತಹ ಜ್ಞಾನ ಬಂತು. ಅದೇ ಕಹಿಯಾಗಿರತಕ್ಕಂತಹ ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ, ಹಾಗಲಕಾಯಿ ಇತ್ಯಾದಿ ಪದಾರ್ಥಗಳನ್ನು ಸ್ವೀಕಾರ ಮಾಡಿದಾಗ ಅಸ್ವಾದು, ಕಹಿಯಾಗಿರತಕ್ಕಂತಹ ಜ್ಞಾನ ಬಂತು. ಹೇಗೆ ಅದೇ ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ನಾಲಿಗೆ ಯಾವುದನ್ನೂ ಗ್ರಹಣೆ ಮಾಡುವುದಿಲ್ಲ. ಸಕ್ಕರೆ ಹಾಕಿದರೂ ಒಂದೇ, ಹಾಗಲಕಾಯಿ ಹಾಕಿದರೂ ಒಂದೇ, ಎರಡೂ ಕೂಡ ಒಂದೇ ರೀತಿ ಇರ್ತದೆ. ಯಾಕೆ? ಒಳಗಿರ್ತಕ್ಕಂತಹ ಏನು ನಾಲಿಗೆಯಲ್ಲಿರತಕ್ಕಂತಹ ದೇವತೆ ಅವನು ಕೆಲಸವನ್ನು ಮಾಡಿದರೆ ಗೊತ್ತಾಗ್ತದೆ. ಕೆಲವು ಸಂದರ್ಭದಲ್ಲಿ ಇಂದ್ರಿಯ ಇರ್ತದೆ, ಕಿವಿ ಇಟ್ಟು, ಕಿವಿ ಇದ್ದರೆ ಏನು ಪ್ರಯೋಜನ? ಹೇಳಿದ್ದು ಕೇಳೋದೇ ಇಲ್ಲ. ಯಾಕೆ? ಇಂದ್ರಿಯದಲ್ಲಿ ಶಕ್ತಿ ಇಲ್ಲ. ಕಣ್ಣಿದೆ, ಗೋಳಕ ಇದೆಷ್ಟೇ, ನೋಡಿದರೆ ಅಯ್ಯೋ ನೋಡಲಿಕ್ಕಾಗುವುದಿಲ್ಲ. ಕಾಲಿದೆ, ಹೇಳಲಿಕ್ಕಾಗೋದಿಲ್ಲ, ಕೂರಲಿಕ್ಕಾಗೋದಿಲ್ಲ. ಕೈ ಇದೆ, ಪ್ಯಾರಲಿಸಿಸ್ ಆದರೆ ಯಾವುದೂ ಇಲ್ಲ. ಹೀಗೆ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು. ಅದಕ್ಕೋಸ್ಕರವಾಗಿ ನಾವು ನಿತ್ಯದಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ದೇಹದಲ್ಲಿ ಕಲ್ಪನೆ ಮಾಡಬೇಕು. ನಮೋವಸ್ತಾತ್ವಿಕಾ ದೇವಾ ಭಕ್ತಿಪರಾಯಣ ಅಂತ ಹೇಳಿಕೊಂಡು ನಿತ್ಯದಲ್ಲೂ ಕೂಡ ಆಯಾಯ ತತ್ವಾಭಿಮಾನಿ ದೇವತೆಗಳೇ ನೀವು ನಿಮ್ಮ ಏನು ನಿಮಗೆ ಭಗವಂತ ಕೊಟ್ಟಿರತಕ್ಕಂತಹ ಸ್ಥಾನದಲ್ಲಿ ನೀವು ಇದ್ದೀರಿ, ಅಲ್ಲಿದ್ದುಕೊಳ್ಳಿ. ನನಗೆ ಭಗವಂತನಿಗೆ ಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡಲಿಕ್ಕೆ ನನ್ನನ್ನು ಪ್ರೇರೇಪಣೆ ಮಾಡಿ, ನನ್ನ ಕರ್ಮ ಅದು ಭಗವಂತನಿಗಿಂತ ವಿರುದ್ಧವಾಗಿರತಕ್ಕಂತಹ ಕರ್ಮದಲ್ಲಿ ನನ್ನನ್ನು ಹೋಗುವಂತೆ ಮಾಡಬೇಡಿ. ಈ ಕಾಲು ಯಾವುದೋ ಒಂದು ನಿಷಿದ್ಧವಾಗಿರತಕ್ಕಂತಹ ಪ್ರದೇಶದ ಕಡೆಗೆ ಹೋಗುವಂತೆ ಇದನ್ನು ಪ್ರೇರೇಪಣೆ ಮಾಡಬೇಡಿ. ಇದೇ ಕೈ, ಇದನ್ನು ಭಗವಂತನ ಪೂಜೆಗೋಸ್ಕರವಾಗಿ ಈ ಕೈ ಉಪಯೋಗವಾಗುವಂತೆ ಆಗಲಿ. ಈ ಕಣ್ಣು ಭಗವಂತನ ನೋಡುವುದಕ್ಕೋಸ್ಕರವಾಗಿ, ಭಗವಂತನ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಗ್ರಂಥದ ಅಧ್ಯಯನವನ್ನು ಮಾಡುವುದಕ್ಕೆ ಉಪಯೋಗವಾಗಿ. ಕಿವಿ ಇದು ಉಪಯೋಗವಾಗಬೇಕು, ಭಗವಂತನ ಬಗ್ಗೆ ಕೇಳುವುದಕ್ಕೋಸ್ಕರವಾಗಿ. ಇಲ್ಲದಿದ್ದರೆ ಇದೆಲ್ಲ ವೇಸ್ಟ್. ಯಾಕೆ? ಇದೊಂದು ತೂತುಗಳು ಅಂತ ಹೇಳಿಬಿಡ್ತಾರೆ, ಇದೊಂದು ರಂಧ್ರಗಳು ಅಂತ. ರಂಧ್ರ ಅಂತ ಹೇಳಿದರೆ ಅದೊಂದು ಇದೆ, ಇದ್ದೂ ಉಪಯೋಗವಿಲ್ಲ. ಏನು ಉಪಯೋಗವಿಲ್ಲ? ಕಿವಿ ಉಂಟು, ಕೇಳುವುದೇ ಇಲ್ಲ. ಯಾಕೆ? ಭಗವಂತನ ಬಗ್ಗೆ ಅಂತೂ ಕೇಳುವುದಿಲ್ಲ, ಭಗವಂತನ ಬಗ್ಗೆ ನೋಡಲಿಕ್ಕಂತೂ ಇಲ್ಲವೇ ಇಲ್ಲ. ಭಗವಂತನ ಬಗ್ಗೆ ಏನೂ ಉಪಯೋಗವಿಲ್ಲದಿರತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಅಥವಾ ಒಂದು ದುರ್ಮಾಂಸ ಅಂತ ಹೇಳಿಬಿಡ್ತಾರೆ. ಉಪನಿಷತ್ತುಕಾರರು, ಶಾಸ್ತ್ರಕಾರರು ಕೊಟ್ಟಿರತಕ್ಕಂತಹ ಚಿಂತನೆ ಏನು ಕೇಳಿದರೆ ಇದರ ದುರ್ಮಾಂಸಗಳು. ಯಾಕೆ ದುರ್ಮಾಂಸ ಚೆನ್ನಾಗಿರ್ತದೆ ಹೇಳಿದರೆ ಇಲ್ಲ. ಯಾಕೆ? ಅದೊಂದು ವಿಪರೀತವಾಗಿ ವಿಕಾರವಾಗಿ ಕಾಣುವಂತಹದ್ದು. ಒಂದು ಕಡೆ ವಿಕಾರವಾಗಿ ಬಂದು ಬಿಟ್ಟಿದ್ದು ಅಂತಾದರೆ ಆವಾಗ ಅದು ಅವನನ್ನು ಪೂರ್ತಿಯಾಗಿ ಅವನಿಗೆ ವಿಕಾರವಾಗಿ ಬಿಡ್ತದೆ. ಇದು ಎಲ್ಲವೂ ಕೂಡ ಸಾರ್ಥಕವಾಗಬೇಕು. ಯಾವಾಗ ಅಂತ ಕೇಳಿದರೆ ಇದರಲ್ಲಿರ್ತಕ್ಕಂತಹ ಸಾರ್ಥಕ್ಯ ಯಾವಾಗ ಇದನ್ನು ಭಗವತ್ಪರವಾಗಿ ಮಾಡಿದರೆ ಸಾರ್ಥಕ್ಯ. ಭಗವಂತನಿಗಿಂತ ವಿರುದ್ಧವಾಗಿರತಕ್ಕಂಥ ದಿಕ್ಕಿಗೆ ಇದನ್ನು ಉಪಯೋಗಿಸಿಕೊಂಡ್ರೆ ಇದೊಂದು ರೀತಿಯಾಗಿ ದುರ್ಮಾಂಸಗಳು ಎಲ್ಲವೂ ಕೂಡ ಕೇವಲ ಉಂಟು.
ನಾಮಕೆ ವಾಸ್ತೆ ಅಂತ ಹೇಳಿಬಿಡ್ತೇವಲ್ಲ, ಇದೆ, ಯಾವುದಕ್ಕೂ ಉಪಯೋಗವಿಲ್ಲ. ಆ ರೀತಿಯಾಗಿರತಕ್ಕಂತಹ ಒಂದು ಚಿಂತನೆಯನ್ನು ಉಪನಿಷತ್ತು ನಮಗೆ ಕೊಡ್ತದೆ. ಇದು ಜೀವನನ್ನು ಎಚ್ಚರಿಸಲಿಕ್ಕೆ ಬೇಕಾಗಿರತಕ್ಕಂತಹದ್ದು. ಜೀವ ಎಷ್ಟು ನಾವು ಜೀವನನ್ನು ಟ್ರೈನ್ ಮಾಡಿದರೂ ಕೂಡ ನಾನು ಭಗವಂತನ ಬಗ್ಗೆ ನನ್ನ ವ್ಯವಸ್ಥೆಯನ್ನು ಇಟ್ಟುಕೊಳ್ಳಬೇಕು ಅಂತ ನಾನು ಜೀವನನ್ನು ಟ್ರೈನ್ ಅಪ್ ಮಾಡ್ತೇನೆ. ಆದರೆ ಏನಾಗ್ತದೆ, ಜೀವ ಕೇಳೋದೇ ಇಲ್ಲ. ಯಾವತ್ತಿದ್ದರೂ ಕೂಡ ತನ್ನ ವ್ಯವಸ್ಥೆಯಲ್ಲಿಯೇ ತಾನಿರ್ತಾನೆ. ಇಂದ್ರಿಯಾಣಿ ಹಯಾನ್ಯಾಹು ಅಂತ ಉಪನಿಷತ್ತು ಇನ್ನೊಂದು ಕಡೆ ಅದನ್ನೇ ಹೇಳಿದೆ. ಇನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಚಂಚಲಮ್ಮಿ ಮನಕೃಷ್ಣ ಪ್ರಮಾತಿ ಬಲಭದೃಢಂ. ಚಂಚಲಮ್ಮಿ ಮನಕೃಷ್ಣ, ಮನಸ್ಸು ಸಾರಥಿ ಸರಿ ಇರಬೇಕು. ಕುದುರೆ ಓಡಿಸುವವನು ಬೇಕಾಬಿಟ್ಟಿಯಾಗಿ ಕುದುರೆ ಓಡಿಸಿದಾಗ ಇಟ್ಟುಕೊಳ್ಳುವ. ಅಂತಹ ಕುದುರೆಯಲ್ಲಿ ನಾವು ಕುತ್ಕೊಂಡಿದ್ದೇವೆ ಎಂದು ಇಟ್ಟುಕೊಳ್ಳುವ. ಯಾವುದೋ ಒಂದು ಹುಚ್ಚು ಕುದುರೆ, ಸರಿ, ಒಂದು ಕುದುರೆ ಹುಚ್ಚು, ಇನ್ನೊಂದು ಅದರ ಸಾರಥಿ, ಅವರೂ ಕೂಡ ಹುಚ್ಚ ಅಂತ ಇಟ್ಟುಕೊಳ್ಳುವ. ಅದಾದ ಮೇಲೆ ಅದರಲ್ಲಿ ನಮ್ಮ ಪ್ರಯಾಣ, ಈ ಮೂರೂ ಕೂಡ ಒಂದು ಕಲ್ಪನೆ ಮಾಡಿಕೊಳ್ಬೇಕು ಹೇಗಾಗ್ತದೆ ಅಂತ. ಬೇಕಾಬಿಟ್ಟಿಯಾಗಿ ಒಂದು ನಿಮಿಷ ಆ ಕುದುರೆಯೂ ಕೂಡ ತನ್ನ ವ್ಯವಸ್ಥೆಯಲ್ಲಿಲ್ಲ. ಅದನ್ನು ಏನೋ ಅದಕ್ಕೆ ಕಟ್ಟಬೇಕಾಗಿರತಕ್ಕಂಥದ್ದನ್ನು ಕಟ್ಟಿಲ್ಲ. ಕುದುರೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಅದರ ಏನು ಸಾರಥಿ ಇದ್ದಾನೆ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ ಅದಕ್ಕೊಂದು ಅಡ್ಡವಾಗಿರತಕ್ಕಂತಹ ಪಟ್ಟಿಯನ್ನು ಕಟ್ತಾನೆ. ಪಟ್ಟಿಯನ್ನು ಕಟ್ಟದೆ ಹೋಯಿತು ಅಂತ ಆದರೆ ಅದು ತುಂಬ ಚಂಚಲ ಸ್ವರೂಪ, ತುಂಬ ಕಡೆ ನೋಡಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕೋಸ್ಕರವಾಗಿ ಅದನ್ನು ಕರೆದುಕೊಂಡು ಹೋಗೋದಕ್ಕಂಥವನು ಅದಕ್ಕೆ ಒಂದು ನೇರವಾಗಿರತಕ್ಕಂಥ ಒಂದು ಅಡ್ಡವಾಗಿರತಕ್ಕಂಥ ಪಟ್ಟಿಯನ್ನು ಕಟ್ಟಿ ಕರೆದುಕೊಂಡು ಹೋಗ್ತಾನೆ. ಯಾಕೆ ಅಂತ ಕೇಳಿದರೆ ಅದರ ದೃಷ್ಟಿ ಗುರಿ ಒಂದು ಕಡೆ ಇರಬೇಕು. ಆ ಗುರಿ ಅದು ನಿಶ್ಚಿತವಾಗಿರತಕ್ಕಂತಹ ಗುರಿಯನ್ನು ತಲುಪಬೇಕು ಅಂತ ಆದರೆ ಅದಕ್ಕೆ ಒಂದು ಪಟ್ಟಿ ಬೇಕು. ಸರಿ, ಇದು ಒಂದು ವ್ಯವಸ್ಥೆ. ಇದಾದ ಮೇಲೆ ಸಾರಥಿ ಸರಿ ಇಲ್ಲ ಅಂತ ಇಟ್ಕೊಳ್ಳುವ. ಸರಿ, ಕುದುರೆ ಸರಿ ಉಂಟು, ಸಾರಥಿ ಸರಿ ಇಲ್ಲ ಅಂತ ಇಟ್ಕೊಳ್ಳುವ. ಕೊಂಡು ಹೋಗತಕ್ಕಂಥವನೇ ಸರಿ ಇಲ್ಲ ಅಂತಾದರೆ, ಅವನೇ ಹುಚ್ಚ ಅಂತಾದರೆ ಏನಿಲ್ಲ, ಅದರಲ್ಲೇ ಕೂತ್ಕೊಂಡವನು ಅವನ ಕತೆ ಗೋವಿಂದ. ಹೀಗೆ ಎರಡೂ ಕೂಡ ತುಂಬ ಅಪಾಯಕಾರಿ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳ್ತದೆ, ಇಂದ್ರಿಯಾಣಿ ಹಯಾನ್ಯಾಹು. ಇಂದ್ರಿಯಗಳು ಕುದುರೆ. ಇಂದ್ರಿಯಗಳನ್ನು ಎಲ್ಲ ಇಂದ್ರಿಯಗಳು 5 ಇಂದ್ರಿಯಗಳಿದೆ. 5 ಇಂದ್ರಿಯಗಳು, 10 ಇಂದ್ರಿಯಗಳು, ದಶೇಂದ್ರಿಯಗಳು. ಯಾವುದು ಶಬ್ದ ಸ್ಪರ್ಶ ರೂಪ ರಸಗಂಧ, ಇದಕ್ಕೆ ಈ ಶಬ್ದಾದಿಗಳನ್ನು ಗ್ರಹಣ ಮಾಡತಕ್ಕಂತಹ ಪಂಚ ಜ್ಞಾನೇಂದ್ರಿಯಗಳು. ಇನ್ನು ಪಂಚಕರ್ಮೇಂದ್ರಿಯಗಳು, ವಾಕ್ ಪಾಣಿ ಪಾದ ವಾಯು ಉಪಸ್ಥ. ಹೀಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಇದಕ್ಕೊಂದು ನಾಯಕನಾಗಿ ಒಬ್ಬ ಮನಸ್ಸು. 11 ಇಂದ್ರಿಯಗಳಾಯಿತು. ಈ 11 ಇಂದ್ರಿಯಗಳಿಗೆ 10 ಇಂದ್ರಿಯಗಳಿಗೆ ಗುರುವಾಗಿ ಯಾರಿದ್ದಾನೆ ಕೇಳಿದರೆ ಮನಸ್ಸು. ಈ 11 ಇಂದ್ರಿಯಗಳು ಯಾರ ಅಂಡರಲ್ಲಿ ಬರ್ತದೆ ಅಂತ ಕೇಳಿದರೆ ಮನಸ್ಸಿನ ಅಂಡರಲ್ಲಿ ಬರ್ತದೆ. ಯಾಕೆ ಅಂತ ಕೇಳಿದರೆ ಮನಸ್ಸು ಒಂದು ಸರಿ ಇತ್ತು ಅಂತ ಆದರೆ ಈ 10 ಇಂದ್ರಿಯಗಳು ಕೂಡ ನಮ್ಮ ವ್ಯವಸ್ಥೆಗೆ ಇರ್ತದೆ. ಮನಸ್ಸು ಒಂದು ಕೆಟ್ಟಿತು ಅಂತ ಆದರೆ ಈ 11 ಇಂದ್ರಿಯಗಳು, ಈ 10 ಇಂದ್ರಿಯಗಳು ಕೂಡ ಏನಿಲ್ಲ, ಹೇಳಿದ್ದೇ ಸಾಮ್ರಾಜ್ಯ, ಅದರದ್ದೇ ಸಾಮ್ರಾಜ್ಯ. ಕಣ್ಣು ನೋಡಬಾರ್ದು ನೋಡಲಿಕ್ಕೆ ಹೋಗ್ತದೆ, ಕಿವಿ ಕೇಳಬಾರ್ದು ಕೇಳಲಿಕ್ಕೆ ಹೋಗ್ತದೆ, ಕೈ ಬೇಡದ ಕಡೆಗೆ ಹೋಗ್ತದೆ, ಕಾಲು ಬೇರೆ ಕಡೆಗೆ ಹೋಗ್ತದೆ. ಎಲ್ಲವೂ ಕೂಡ ಯಾವುದಕ್ಕೂ ಕೂಡ ಪ್ರಯೋಜನವಿರತಕ್ಕಂಥ ರೀತಿಯಲ್ಲಿ ಹೋಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಈ 10 ಇಂದ್ರಿಯಗಳು ಕೂಡ ಮನಸ್ಸಿನ ವ್ಯವಸ್ಥೆಗೆ ಇರಬೇಕು. ಇಂದ್ರಿಯಾಣಿ ಹಯಾನ್ಯಾಹು, ಇದು ವ್ಯವಸ್ಥೆ. ಇಂದ್ರಿಯಗಳನ್ನು ಯಾವುದಕ್ಕೆ ಹೋಲಿಸಿದ್ದು? ಹಯಾನಿ, ಕುದುರೆಗಳು. ಯಾಕೆ? ಕುದುರೆಯ ಸ್ವರೂಪನೇ ಅಂಥದ್ದು. ಆ ಇಂದ್ರಿಯಾಣಿ ಹಯಾನ್ಯಾಹು. ಮತ್ತು ಚಂಚಲಮ್ಮೆ ಮನ ಕೃಷ್ಣ. ಕೃಷ್ಣ ಹೇಳುವಾಗಲೇ ಹೇಳಿದ, ಚಂಚಲಮ್ಮೆ ಮನ ಕೃಷ್ಣ, ಮನಸ್ಸು ನಿನ್ನ ವ್ಯವಸ್ಥೆಯಲ್ಲಿಲ್ಲಪ್ಪ, ಚಂಚಲ, ಅದರ ಸ್ವಭಾವನೇ ಚಂಚಲ. ನೀನು ಅದನ್ನು ಅಂಕೆಯಲ್ಲಿಟ್ಟುಕೊಳ್ಳಬೇಕು. ಮನಸ್ಸನ್ನೇ ಈ ಇಂದ್ರಿಯಗಳಿಗೆ
ಮನಸ್ಸು ಹೇಳಿದಾಗೆ ನಾವು ಕೇಳುವುದಲ್ಲ. ಮನಸ್ಸನ್ನೇ ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಮನಸ್ಸು ಒಂದು ಹಿಡಿತದಲ್ಲಿ ಉಂಟು ಅಂತಾದರೆ ಈ 10 ಇಂದ್ರಿಯಗಳಿಗೆ ಏನೂ ಕೆಲಸ ಇಲ್ಲ, ಎಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲ. ಯಾಕೆ? ಮನಸ್ಸು ಸರಿ ಇತ್ತಲ್ವ, ಮನಸ್ಸು ಸರಿ ಇತ್ತಲ್ವ. ಮನಸ್ಸು ಸರಿ ಇದ್ದದ್ರಿಂದಾಗಿ ಈ 10 ಇಂದ್ರಿಯಗಳು ಕೂಡ ಮನಸ್ಸಿಗೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಈ ಮನಸ್ಸು ಒಂದನ್ನು ಬಿಟ್ಟು ಬಿಟ್ಟು ಮನಸ್ಸಿನ ಅಧೀನವಾಗಿ ಅಥವಾ ಇಂದ್ರಿಯಗಳಿಗೆ ಅದನ್ನು ಬಿಟ್ಟು ಬಿಟ್ಟೆವು ಅಂತ ಹೇಳಿದ್ರೆ ಹುಚ್ಚು ಕುದುರೆ ಮತ್ತೇನಿಲ್ಲ, ತಿರುಗಾಡುವುದೇ. ಅದಕ್ಕೋಸ್ಕರವಾಗಿ ನಾವು ಕೃಷ್ಣ ಹೇಳಿದ್ದನ್ನು, ಕೃಷ್ಣ ಒಳ್ಳೆಯ ಸೈಕಾಲಜಿ. ಯಾಕೆ ಅಂತ ಕೇಳಿದ್ರೆ ನಮಗೀಗ ಏನಾಗಿದೆ ಕೇಳಿದ್ರೆ ನಮಗೆ ಭಗವದ್ಗೀತೆ ಬೇಡ, ಮಹಾಭಾರತ ಬೇಡ, ರಾಮಾಯಣ ಬೇಡ, ಏನಿದ್ರೂ ಕೂಡ ಇದೆ ಲೌಕಿಕ. ಭಗವದ್ಗೀತೆಯನ್ನು ಸುಟ್ಟು ಹಾಕುವ, ರಾಮಾಯಣ ಬೇಡ, ಮಹಾಭಾರತವನ್ನು ತೆಗೆದುಹಾಕುವ, ಈ ಸಬ್ಜೆಕ್ಟ್ಗಳನ್ನು ಬಿಟ್ಟು ನಾವು ನಮ್ಮದೇ ಒಂದು ಯಾವುದೋ ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಮ್ಮ ಅಧ್ಯಯನಕ್ಕೆ ನಾವು ಕೂಡಿಸಿಕೊಂಡು ಬಿಟ್ಟಿದ್ದೇವೆ. ಇದೇ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ವ್ಯವಸ್ಥೆಯಲ್ಲಿ ಬಂದು ಬಿಟ್ಟಿದೆ. ನಮಗೆ ಪಾಶ್ಚಾತ್ಯ ವ್ಯವಸ್ಥೆ ಎಲ್ಲಿಯ ತನಕ ನಮಗೆ ಮನಸ್ಸಿಗೆ ಒಳಗಾಗಿದೆ ಅಂತಂದರೆ ನಾವು ಅದನ್ನು ಬಿಟ್ಟು ಬರಲಿಕ್ಕೆ ನಾವು ತಯಾರಿಲ್ಲ. ನಮಗೆ ನಮ್ಮತನವನ್ನು ಅಥವಾ ನಮ್ಮತನವನ್ನು ಅಳವಡಿಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಧೈರ್ಯವೂ ನಮ್ಮಲ್ಲಿಲ್ಲ. ಯಾರೋ ಏನೋ ಹೇಳ್ತಾನೆ, ಯಾರೋ ಏನೋ ಮಾಡ್ತಾನೆ, ಇನ್ನೊಬ್ಬರ ಭಯಕ್ಕೋಸ್ಕರವಾಗಿ ನಾವಿದ್ದೇವೆ. ನಮ್ಮ ಜೀವನ ಹೇಗಾಗಿದೆ ಅಂತಂದರೆ ಇನ್ನೊಬ್ಬ ಏನೋ ಹೇಳ್ತಾನೆ ಅಂತ ಹೇಳಿಕೊಂಡು ನಾವು ಬದುಕ್ತಾ ಇದ್ದೇವೆ. ಕೃಷ್ಣ ಇದನ್ನು ನಿಷೇಧ ಮಾಡಿದ್ದು. ನೀನು ಈ ಮನಸ್ಸಿನ ವ್ಯವಸ್ಥೆಯನ್ನು ನಿನ್ನ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು ನೀನು ಆ ಎಲ್ಲವನ್ನೂ ಕೂಡ ಮುಷ್ಟಿಯಲ್ಲಿಟ್ಟುಕೊಳ್ಳುವುದು ಅಂತ ಹೇಳಿದರೆ ಅದರನ್ನು ನಿನ್ನ ಹತೋಟಿಯಲ್ಲಿಟ್ಟುಕೋ. ಇಂದ್ರಿಯಗಳು ಹೇಳಿದಾಗೆ ಕೇಳಬೇಡ. ಇಂದ್ರಿಯಗಳಿಗೆ ನೀನು ದಾಸನಾಗಿ ಬಿಟ್ಟೆ ಅಂತ ಹೇಳಿದರೆ ಮುಗಿಯಿತು. ಇಂದ್ರಿಯ ಎಲ್ಲ ಸರ್ವ ವಿನಶ್ಯತಿ. ಯಾಕೆ? ಕೃಷ್ಣ ಅದೇ ಭಗವದ್ಗೀತೆಯಲ್ಲಿ ಮತ್ತೊಂದು ಕಡೆ ಉತ್ತರವನ್ನು ಕೊಟ್ಟಿದ್ದಾನೆ. ಎಲ್ಲಿ? ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿಭ್ರಂಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ದೊಡ್ಡ ವ್ಯವಸ್ಥೆ. ಎಲ್ಲಿಗೆ ಕೇಳಿದರೆ ನಾವು ಯಾವುದನ್ನು ಮಾಡಬೇಕು ಅಂತ ಹೇಳಿಕೊಂಡು ಹೊರಡ್ತೇವೆಯೋ, ಕೋಪ ಬಂತು ಅಂತ ಹೇಳಿಕೊಂಡು, ಅಥವಾ ಮೊದಲಿಗೆ ಕಾಮಾತ್ ಕ್ರೋಧೋ ವಿಜಾಯತೆ. ಕಾಮ ಕ್ರೋಧಕ್ಕೆ ಕಾರಣ ಆಯಿತು. ಕ್ರೋಧದಿಂದಾಗಿ ಅದರ ಅಣ್ಣ ಬಂದ. ಕ್ರೋಧ ಭವತಿ ಸಮೋಹ, ಮೋಹ ಬರಲಿಕ್ಕೆ ಶುರುವಾಯಿತು. ನನಗೆ ಅದು ಬೇಕು ಅಂತ ಶುರುವಾಯಿತು. ಮೊದಲಿಗೆ ನನಗಿದು ಬೇಕು, ನನ್ನದನ್ನದು ಯಾವುದೋ ಒಂದು ಜಾಗ, ಆ ಜಾಗ ನನ್ನದಲ್ಲ, ಯಾರದೋ ಬೇರೆಯವ್ರದ್ದು ಜಾಗ. ಅವರ ಜಾಗವನ್ನು ನಾನು ಲಪಟಾಯಿಸಿಕೊಳ್ಳಬೇಕು ಅಂತ ಶುರು ಮಾಡಿದೆ. ಅಲ್ಲಿಗೆ ಕಾಮನೆ ಶುರುವಾಯಿತು. ಮೊದಲಿಗೆ ಶುರುವಾದ್ದು ಕಾಮನೆ ಜೊತೆಗೆ ಏನು ಬಂತು ಅಂತ ಕೇಳಿದ್ರೆ ಕಾಮನ ಜೊತೆಗೆ ಅಣ್ಣ ಬಂದ. ಯಾರು? ಕಾಮನ ಜೊತೆಗೆ ಅದನ್ನು ಪಡ್ಕೊಳ್ಬೇಕು ಅಂತ ಆಸೆ ಶುರುವಾಯಿತು. ಅದು ನನ್ನದೇ, ನನಗೆ ಬೇಕು ಅಂತ ಹೇಳಿದಾಗ ಅವನು ವಿರೋಧ ಮಾಡ್ತಾನೆ. ಅದು ನಿನ್ನದಲ್ಲ, ನಿನ್ನದಲ್ಲಿರ್ತಕ್ಕಂಥದ್ದನ್ನು ಅವನು ವಿರೋಧ ಮಾಡ್ತಾನೆ. ವಿರೋಧ ಮಾಡಿದಾಗ ಅಲ್ಲಿಗೆ ಶುರುವಾಯಿತು. ಏನಾಯಿತು? ಅವನನ್ನು ಹೇಗಾದರೂ ಮಟ್ಟ ಹಾಕಬೇಕು, ಈ ರೀತಿಯಾಗಿ ಶುರುವಾಯಿತು. ಅವನನ್ನು ಮಟ್ಟ ಹಾಕಬೇಕು ಅಂತ ಶುರು ಮಾಡಿದಾಗ ಅವನನ್ನು ಹೇಗಾದರೂ ಮಾಡಿ ತಾನು ಯಾವ ಮಟ್ಟಕ್ಕೂ ಕೂಡ ಇಳಿಯದ ಲೆಕ್ಕದಲ್ಲಿ, ಯಾವ ಲೆಕ್ಕಕ್ಕೆ ಹೇಗಾದರೂ ಮಾಡಿ ಅವನನ್ನು ಕೆಳಕ್ಕೆ ಹಾಕಬೇಕು ಅಂತ ಹೇಳಿಕೊಂಡು ಅವನನ್ನು ಅಲ್ಲಿಗೆ ಆಸೆ ಪಡ್ತಾನೆ. ಇಲ್ಲಿಗೆ ಕಾಮ ಭವತಿ ಸಮೋಹ ಸ್ಮೃತಿಭ್ರಮ, ಅಲ್ಲಿಗೆ ಸ್ಮೃತಿಭ್ರಂಶ ಆಯಿತು, ಸ್ಮೃತಿಭ್ರಮಣೆ ಆಯಿತು, ಬುದ್ಧಿಭ್ರಮಣೆ ಆಯಿತು. ಬುದ್ಧಿಭ್ರಮಣೆ ಆದ ಮೇಲೆ ಯಾರ ಮಾತಿಗೂ ಕೇಳುವುದಿಲ್ಲ. ಮತ್ತೆ ಎಲ್ಲಿಗೆ ಕೇಳಿದರೆ ಸ್ಮೃತಿಭ್ರಂಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಮತ್ತೆ ಕೊನೆಗೆ ಗತಿ ಯಾರು ಕೇಳಿದರೆ ಪ್ರಣಶ್ಯತಿ, ಕೊನೆಗೆ ನಾಶವೇ, ಏನಿಲ್ಲ. ಕೊನೆಗೆ ತಾನು ಸರ್ವನಾಶ, ತನ್ನ ಇಡೀ ನಾಶವನ್ನು ತಾನೇ ಕಂಡುಕೊಳ್ತಾನೆ ಅಂತ ಹೇಳಿಕೊಂಡು ಹೀಗೆ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಅದಕ್ಕೋಸ್ಕರವಾಗಿ ಭಗವಂತನ ಈ ವ್ಯವಸ್ಥೆ, ಉಪಾಸನೆ, ನಮಗೆ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವುದು ಹೇಗೆ? ಅದನ್ನು ಆ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಉಪಾಸನೆ ಮಾಡಿದ ಅಂತ ಹೇಳಿದರೆ ಅಂತಹ ಉಪಾಸಕನಿಗೆ ಭಗವಂತನ ಬಗ್ಗೆ ಒಳ್ಳೆಯ ಜ್ಞಾನ ಬರ್ತದೆ. ಹೀಗೆ ಆ ಎಲ್ಲ ಇಂದ್ರಿಯಗಳು ಅದು
ತನ್ನ ಕ್ರಿಯೆಯನ್ನು ಮಾಡಬೇಕು. ಇಂದ್ರಿಯಗಳು ಕ್ರಿಯೆಯನ್ನು ಮಾಡುವುದು ಹೇಗೆ? ಇಂದ್ರಿಯಗಳು ಸ್ವತಂತ್ರವಾಗಿ ಕ್ರಿಯೆಯನ್ನು ಮಾಡುವುದಿಲ್ಲ. ಇಂದ್ರಿಯಗಳು ಯಾವುದೋ ಒಬ್ಬನ ಅಧಿಷ್ಠಾನ, ಒಬ್ಬ ಒಳಗಿದ್ದುಕೊಂಡು. ಹೇಗೆ ಅಂತ ಕೇಳಿದರೆ, ಒಳ್ಳೆಯ ಉದಾಹರಣೆ, ಒಳಗೊಬ್ಬ ಇದ್ದಾನೆ, ಅವನಿದ್ದದರಿಂದಾಗಿ ಎಲ್ಲ ಆಟಗಳು, ಒಳಗಿರ್ತಕ್ಕಂಥವನು ತನ್ನ ಆಟ ಮುಗಿಸಿದ ಅಂತ ಹೇಳಿದರೆ ಅಲ್ಲಿಗೆ ಎಲ್ಲ ವ್ಯವಸ್ಥೆಗಳು ಮುಗಿಯಿತು. ಅದಕ್ಕೋಸ್ಕರವಾಗಿ ಆ ಭಗವಂತನನ್ನು ನೋಡಬೇಕು. ಅಂತಹ ಭಗವಂತನನ್ನು ಯಾರು ಚೆನ್ನಾಗಿ ಉಪಾಸನೆ ಮಾಡ್ತಾನೆ, ಅಂತಹ ಉಪಾಸಕನಿಗೆ ಒಳ್ಳೆಯ ಜ್ಞಾನ ಬರ್ತದೆ. ಅವನಿಗೆ ಅಂತಹ ಜ್ಞಾನ ಬಂತು ಅಂತಾದರೆ ಅವ ಏನು ಹೇಳ್ತಾರೆ ಅಂತ ಕೇಳಿದರೆ, ಭಗವಂತನನ್ನು ಕಾಣುತ್ತಾನೆ ಅಂತ ಉಪನಿಷತ್ತುಕಾರರು ಹೇಳ್ತಾರೆ. ಮುಂದೆ ಭಗವಂತನ ಬೇರೆ ಬೇರೆ ನಾಮಗಳನ್ನು ಅವನ ಯತ್ ಏತತ್ ಅಂತ ಹೇಳಿಕೊಂಡು ಇದು ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮಾಚಾರ್ಯರು ಯದೇ ನಮಃ ಯತ್ತತ್ ಪದಮನೋತ್ತಮಂ, ಭಗವಂತನನ್ನು ಯತ್ ತತ್ ಅಂತ ಹೇಳಿಕೊಂಡು ಅವನನ್ನು ಕರೆದಿದ್ದಾರೆ. ಭಗವಂತ ಯದೇ ಯತ್ ಆಗಿದ್ದಾನೆ, ತತ್ ಆಗಿದ್ದಾನೆ, ಯದೇ ನಮಃ ತದೇ ನಮಃ ಅಂತ ಹೇಳಿಕೊಂಡು ಭಗವಂತನನ್ನು ಸಹಸ್ರನಾಮ ಕೊಂಡಾಡಿದೆ. ಅಂತಹ ಭಗವಂತನ 23 ನಾಮಗಳನ್ನು ಉಪನಿಷತ್ತು ಹೇಳಿದೆ. ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.